6 ದಿನಗಳ ಬಳಿಕ HD ರೇವಣ್ಣ ಅವರು ರಿಲೀಸ್ ಆಗಿರುವಂಥದ್ದು. ರಿಲೀಸ್ ಆಗ್ತಾ ಇದ್ದ ಹಾಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಮಾಜಿ ಮಂತ್ರಿ HD ರೇವಣ್ಣ ಅವರು. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ರಿಲೀಸ್. ಜೈಲಿನಿಂದ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಹೋಗಿದ್ರು. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ HD ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ. ಇವತ್ತು ಜೈಲಿನಿಂದ ದೇವೇಗೌಡರ ನಿವಾಸಕ್ಕೆ ನೇರವಾಗಿ ರೇವಣ್ಣ ಹೋಗಿದ್ರು. ಅಲ್ಲಿ ತಂದೆಯ ಆಶೀರ್ವಾದವನ್ನು ಪಡೆದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ದೇವರ ಮೊರೆ ಹೋಗಿದ್ದಾರೆ HD ರೇವಣ್ಣ ಅವರು. JP ನಗರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ HD ರೇವಣ್ಣ ಅವರು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ HD ರೇವಣ್ಣ ಅವರು. HD ರೇವಣ್ಣ ಅವರು ಮೊದಲೇ ದೈವಿ ಭಕ್ತರು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ದೇವರ ಮೊರೆ ಹೋಗ್ತಾರೆ, ಶುಭ ಕಾಲದ ಮೊರೆ ಹೋಗ್ತಾರೆ. ಈಗ ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ. ಸಹಜವಾಗಿಯೇ ದೇವರ ಮೊರೆಯನ್ನು ಹೋಗ್ತಾ ಇರುವಂತಹದ್ದು HD ರೇವಣ್ಣ ಅವರು. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ JP ನಗರದ ಲಕ್ಷ್ಮೀ ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ, ದೇವರ ದರ್ಶನವನ್ನು ಮಾಡಿದ್ದಾರೆ. ಅಲ್ಲಿಂದ ಈಗ ಹಲವು ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ. JP ನಗರದಿಂದ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ HD ರೇವಣ್ಣ ಅವರು ತೆರಳುತ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದಾದ ಮೇಲೆ ಹಲವು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ನಿರ್ಧರಿಸಿದ್ದಾರೆ. ದೊಡ್ಡ ಗಂಡಾಂತರದಿಂದ ಈಗ ಅವರು ಬಂದಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘು, JP ನಗರದಲ್ಲಿ ದೇವರ ದರ್ಶನವನ್ನ ಪಡೆದಿರುವಂತಹದ್ದು HD ರೇವಣ್ಣ ಅವರು. ನೆಕ್ಸ್ಟ್ ಎಲ್ಲಿದೆ ಪ್ಲಾನು, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪರಪ್ಪನಗರದಿಂದ ದೇವೇಗೌಡರ ನಿವಾಸಕ್ಕೆ ಬಂದಂತ ಹಿನ್ನೆಲೆ ಅಲ್ಲಿ ಒಂದಷ್ಟು ಕಾರ್ಯಕರ್ತರು ಜೊತೆಗೆ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದಂತ ರೇವಣ್ಣ ಅವರು ನೇರವಾಗಿ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಬಂದಿರುವಂತದ್ದು. ಪ್ರೇಮ್, ಈಗಾಗಲೇ ಪೂಜೆಯನ್ನ ಸಲ್ಲಿಸಿ ಆಚೆ ಅವರ ಕಾರ್ಯಕರ್ತರು ಕೂಡ ದೇವಾಲಯದ ಹೊರಭಾಗ ಕಾಯ್ತಾ ಇದ್ದಾರೆ. ಪೂಜೆಯನ್ನ ಸಲ್ಲಿಕೆಯನ್ನ ಮಾಡಿ ಆ ನಂತರದಲ್ಲಿ ಒಂದಷ್ಟು ದೇವಾಲಯಗಳಿಗೆ ಹೋಗುವಂತ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ, ಶೃಂಗೇರಿ ದೇವಾಲಯ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ಬರೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಈ ದೇವಾಲಯದ ದರ್ಶನವನ್ನ ಮುಗಿಸಿ ಆ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಶೃಂಗೇರಿ ಶಾರದಾಂಬೆಯ ದರ್ಶನವನ್ನ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ಪ್ರೇಮ್, ರಘು, ಈಗ ಮೊದಲು ತಂದೆಯ ಆಶೀರ್ವಾದವನ್ನು ಪಡೆದ್ರು, ಸಮಾಲೋಚನೆಯನ್ನು ನಡೆಸಿದ್ರು. ಅದಾದ ಮೇಲೆ JP ನಗರದ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ದೇವರ ಮೊರೆ ಹೋಗಿರೋದಕ್ಕೆ HD ರೇವಣ್ಣನವರ ಜೊತೆಗೆ ಮತ್ತಾರ್ಯಾರು ಸಾಥ್ ಕೊಡ್ತಾ ಇದ್ದಾರೆ ಅಂತ? ಪ್ರೇಮ್, ಬಹಳ ಪ್ರಮುಖವಾಗಿ ಅವರ ಕುಟುಂಬಸ್ಥರು ಜೊತೆಗೆ ಕೆಲವೊಂದಷ್ಟು ಬೆಂಬಲಿಗರು, ಪ್ರಮುಖ ಬೆಂಬಲಿಗರು ಏನಿದ್ದಾರೆ ಅವರು ಅವರ ಜೊತೆಯನ್ನ ಸಾಥ್ ಕೊಡ್ತಾ ಇರುವಂತದ್ದು. ಮೊದಲಿಗೆ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಸಾರಾ ಮಹೇಶ್, ಈಗ ಸದ್ಯಕ್ಕೆ ಅವರ ಜೊತೆ GT ದೇವೇಗೌಡ ಅವರು ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. GT ದೇವೇಗೌಡರ ಆದ ನಂತರದಲ್ಲಿ ಸಾರಾ ಮಹೇಶ್ ಅವರು ಕೂಡ ಮೈಸೂರಿನಲ್ಲಿ ಅವರ ಜೊತೆ ಜಾಯ್ನ್ ಆಗುವಂತ ಸಾಧ್ಯತೆ ಇದೆ. ಅಲ್ಲಿನ ಸ್ಥಳೀಯ ಮುಖಂಡರು, ನಾಯಕರು ಯಾರೆಲ್ಲ ಇರ್ತಾರೆ ಅವರು ಕೂಡ ಅವರನ್ನ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಒಂದಷ್ಟು ಜನ ಅಂದ್ರೆ ಕುಟುಂಬಸ್ಥರು ಕೂಡ ಕೆಲವೊಂದಷ್ಟು ಜನ ಹೋಗ್ಬೋದು ಅನ್ನುವಂತ ಮೂಲಗಳ ಮಾಹಿತಿ ಸಿಗ್ತಾ ಇರುವಂತದ್ದು. ಇಲ್ಲಿಂದ ಹೊರಟ ನಂತರದಲ್ಲಿ ಮೊದಲು ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಅವ್ರ ಜೊತೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಲಿದೆ. ಪ್ರೇಮ್, ರಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. HD ರೇವಣ್ಣನವರು ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. JP ನಗರದಲ್ಲಿರುವಂತಹ ಇದೇ ದೇವಸ್ಥಾನಕ್ಕೇನೆ HD ರೇವಣ್ಣ ಅವರು ಭೇಟಿ ಕೊಟ್ಟಿರುವಂಥದ್ದು. ಶ್ರೀ ವೆಂಕಟೇಶ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ಈಗ ಪಡೆದುಕೊಂಡಿದ್ದಾರೆ HD ರೇವಣ್ಣ ಅವರು. ಇಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಂದ ಅವರು ಪೂಜೆಯನ್ನು ಸಲ್ಲಿಸಿ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇರುವಂತಹದ್ದು. ಅಲ್ಲೂ ಕೂಡ ವಿಶೇಷ ಪೂಜೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ, ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾರೆ. ಹಾಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಈಗ HD ರೇವಣ್ಣ ಅವರು. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಈ ಸಂಕಷ್ಟದಿಂದ ಪಾರು ಮಾಡುವಂಥೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು.